ಕೃಷ್ಣ ಸಹದೇವನಿಗೆ. ಯಾಕಂದ್ರೆ ಸಹದೇವ ದಿವ್ಯಜ್ಞಾನಿ, ಅವನಿಗೆ ಭವಿಷ್ಯದಲ್ಲಿ ಏನಾಗಿರುತ್ತೆ, ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಅವ್ನಿಗೆ ಏನೆಲ್ಲ ಆಗಿರುತ್ತೆ ಗೊತ್ತು, ಅವನಿಗೆ ಗೊತ್ತಿರೋದು. ಕರ್ಣನ ಜನ್ಮರಸ. ಕರ್ಣ ಕುಂತಿಯ ಮಗ ಎಂದು ತಿಳಿದಿದ್ದು ಯಾರು, ಒಬ್ಬನೇ ದಿವ್ಯಜ್ಞಾನಿ ಆಗಿರ್ತಕ್ಕಂಥ ಸಹದೇವ, ಅವನೊಬ್ಬನಿಗೆ ಗೊತ್ತಿರೋದು. ಸಹದೇವ ಫಸ್ಟ್ನೇವನ ಲಾಸ್ಟ್ನೇವನ, ಕೊನೆಯವನ ಮೊದಲನೇವನ, ಕೊನೆಯವನು ಅಲ್ವಾ. ಅವನ್ ದಿವ್ಯಜ್ಞಾನಿ ಆಗಿರ್ತಾನ, ಅವನಿಗೆ ಮಾತ್ರ ಗೊತ್ತಿರುತ್ತೆ. ಕರ್ಣ ಅವ್ರ ಅಣ್ಣ, ಅವನೇ ಮೊದಲು ಜನಿಸಿದವನು. ಆದ್ರೆ ಅವ್ರು ಯಾರ ಬಳಿಲೂ ಹೇಳಕ್ ಆಗಲ್ವಲ್ಲ. ಅವ್ನ್ ಸತ್ತಾದ್ಮೇಲೆನೆ ಕುಂತಿ ಹೋಗಿ ಹೇಳ್ತಾಳೆ ಧರ್ಮರಾಯನಿಗೆ, ಧರ್ಮರಾಯನಿಗೆ, ಅರ್ಜುನಿಗೆ, ಭೀಮನಿಗೆ ಹೇಳ್ತಾರೆ, ನಕುಲನಿಗೂ ಹೇಳ್ತಾರೆ. ನೆಕ್ಸ್ಟ್ ಅರ್ಥ ಆಯ್ತಾ? ಅರ್ಥ ಆಯ್ತೇನು? ಅರ್ಥ ಆಯ್ತಾ? ನಿನಗೆ ಹಸ್ತಿನಾಪುರದ ರಾಜ್ಯ ಘನತೆಯನ್ನು ಮಾಡುವೆನು ಪಾಂಡವ. ಜನಪ ಕೌರವ ಜನಪರೊಲೈಸುವರು ಗದುಗೆಯ. ನಿನಗೆ ಕಿಂಕರವಡ ಸಂಜತಿ ಎನ್ನಿಸಲೊಳದನೆ ನೀನು ದುರಿಯೋದು ದನನನ ಬಾಯಿಂದ ಬುಲದಕ್ಕೆ ಕೈನುವನವರನೆ ಹೇಳೆಂದ. ಅಂದ್ರೆ ನಾನು ನಿನಗೆ ಪಾಂಡವರ ಹಸ್ತಿನಾಪುರ ಇವಾಗ ಏನು ಡೆಲ್ಲಿ, ನ್ಯೂ ಡೆಲ್ಲಿನೇ ಹಸ್ತಿನಾಪುರ. ನಿನ್ನ ಹಸ್ತಿನಾಪುರ ಪಾಂಡವನನ್ನಾಗಿ ಪಟ್ಟ ಕಟ್ತೀನಿ, ನಿನಗೆ ಗದ್ದಿಗೆ ಏರಿಸ್ತೀನಿ. ನೀನು ಹೋಗಿ ಹೋಗಿ ಕೌರವರ ಮುಂದೆ ಎಂಜಲಾಗಿ ಬಿದ್ದಿದ್ಯಲ್ವಾ, ಇದು ನಿನಗೆ ಸರಿನಾ? ಯಾರನಾಗಿರ್ಲಿ ಅಲ್ವಾ. ಕೃಷ್ಣ ಹೇಳ್ತಾನೆ, ಇಷ್ಟು ಜನ್ಮರಾಶಿ ಹೇಳಾದ್ಮೇಲೆ ಮತ್ತೆ ಏನಂತ ಹೇಳ್ತಾನೆ, ನಿನ್ನನ್ನ ಹಸ್ತಿನಾಪುರದ ಒಡೆಯನನ್ನಾಗಿ ಮಾಡ್ತೀನಿ, ನಿನ್ನ ರಾಜನನ್ನಾಗಿ ಮಾಡ್ತೀನಿ. ಆದ್ರೆ ನೀನು ಕೌರವರ ಬಳಿ ಎಂಜಲಾಗಿ ಬಿದ್ದಿದ್ಯಲ್ಲ, ಇದು ನಿನಗೆ ಸರಿನಾ ಅಂತ ಹೇಳ್ತಾನೆ. ಕೇಳಿಸ್ಕೊಳ್ಳಿ.